ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಯಾವ ಥರ ಖಮೀನಿನ ಪತ್ತೆ ಮಾಡ್ತು? ಹೌದು, ಆ ಬಿಲ್ಡಿಂಗಲ್ಲಿದ್ದರು, ಪತ್ತೆ ಮಾಡಿಬಿಟ್ರು, 40 ಜನ ಅಫಿಷಿಯಲ್ಸ್ ಇದ್ದರು. ಆಮೇಲೆ ಅದು ಮಾಹಿತಿ CIA ಮತ್ತು ಮೊಸಾದ್ನ ಕಡೆಯಿಂದ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ ಬಂತು, ಅವ್ರು ಹೊಡೆದು ಹಾಕ್ಬಿಟ್ರು ಅಂತ ಇದೆಯಲ್ಲ. ಇದಕ್ಕಿಂತ ಮುಂಚೆ ಕಣ್ಣುಗಳು ಯಾರವು? ಖಮೇನಿನ ನೋಡ್ತಾ ಇದ್ದಂಥ ಕಣ್ಣುಗಳು ಯಾರವು ಅಂತ ನೋಡಿದ್ರೆ ಅದು ಟ್ರಾಫಿಕ್ ಸಿಗ್ನಲಲ್ಲಿದ್ದಂಥ ಕ್ಯಾಮರಾಗಳನ್ನು ಮೊಸಾದ್ನ ಏಜೆಂಟ್ಗಳು ವರ್ಷಗಟ್ಟಲೆ ಅಲ್ಲಿದ್ದುಕೊಂಡು ಫಾಲೋ ಮಾಡಿ ಅದನ್ನು ಹ್ಯಾಕ್ ಮಾಡಿ ಇಟ್ಟಿದ್ರು. ಮೊಸಾದ್ ಏಜೆಂಟ್ಸ್ ಇದ್ದಾರಲ್ಲ, ಇದೇನು ಒಂದು ದಿನದಲ್ಲಾಗೋ ಕೆಲಸ ಅಲ್ಲ. ಖಮೇನಿಯ ಇರುವಿಕೆ, ಖಮೇನಿಯ ಚಲನವಲನ, ಖಮೇನಿಯ ಬಾಡಿಗಾರ್ಡ್ಸ್, ಖಮೇನಿಯ ಖಾಸಗಿ ಅಂಗರಕ್ಷಕರು, ಖಮೇನಿಯ ಈ ಬೆಂಗಾವಲು ಪಡೆ, ಇವರೆಲ್ಲ ಹೇಗೆ ಓಡಾಡ್ತಾರೆ, ಎಲ್ಲಿ ಓಡಾಡ್ತಾರೆ, ಟೆಹರಾನ್ನ ಯಾವ ಬಿಲ್ಡಿಂಗಲ್ಲಿ ಖಮೇನಿ ಇರೋದು, ಎಲ್ಲಿಗೆ ಅವ್ರು ಬರ್ತಾರೆ, ಅವ್ರ ಮೀಟಿಂಗ್ ಎಷ್ಟೊತ್ತಿಗಿದೆ. ಈ ಅಯಾತೊಲ್ಲಾ ಖಮೇನಿಯನ್ನು ಟೆಹರಾನ್ನಲ್ಲಿ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿಕೊಂಡು ಪತ್ತೆ ಮಾಡಿದ್ಯಾರು ಅಂದರೆ ಅದು ಮೊಸಾದ್. ಆ ಒಂದು ಏಜೆಂಟ್ಗಳಿದ್ದಾರಲ್ಲ, ಅಷ್ಟು ಸುಲಭಕ್ಕೆ ವಿಶ್ವದ ಅಗ್ರಗಣ್ಯ ಸಾಲಲ್ಲಿ ಈ ಬೇಹುಗಾರಿಕಾ ವ್ಯವಸ್ಥೆ ಇದೆ ಅಂತ ಯಾರೂ ಹೇಳಲ್ಲ. ಈ ಮೊಸಾದ್ ಇಂಥ ಕೆಲಸ ಮಾಡುವುದಕ್ಕಾಗಿಯೇ ಅದಕ್ಕೆ ಇಷ್ಟೊಂದು ವ್ಯಾಲ್ಯೂ ಬಂದಿರೋದಲ್ಲಿ. ಸೊ ಇಲ್ಲೇನಾಗಿದೆ, ಪೇಜರ್ ಬಾಂಬ್ ಇಡೋದು ಒಂದು ಕಡೆ ಅದಿಟ್ಟು ಅನೇಕರನ್ನು ಸಾಯಿಸೋದು ಒಂದು ಭಾಗ ಆಯಿತು. ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನೀವು ಈ ಥರ ಮೊಸಾದ್ ಕಾರ್ಯಾಚರಣೆ ಮಾಡಿಕೊಂಡಿದೆ. ಇಲ್ಲಿ ಅದನ್ನು ಹ್ಯಾಕ್ ಮಾಡಿದೆ, AI ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಂಡಿತ್ತಲ್ಲಿ. ಯಾವಾಗೆಲ್ಲ ಮುಖಚರ್ಯೆ, ಇದು ನಿಜವಾಗ್ಲೂ ಖಮೇನಿಯ ಮುಖ ಹೋಲುತ್ತಾ ಇಲ್ಲಿ ಕ್ಯಾಮ್ರಾ ಅದನ್ನು ಫೈಂಡ್ ಮಾಡ್ತಾ ಇತ್ತು, ಅದನ್ನು ಹುಡುಕ್ತಾ ಇತ್ತು. ಜೊತೆಗೆ ಗ್ರೀನ್ ಸಿಗ್ನಲ್ ಕೂಡ ಕೊಡ್ತಾ ಇತ್ತಲ್ಲಿ. ಖಮೇನಿ ಪ್ರಯಾಣಿಸ್ತಾ ಇದ್ದಂತಹ ಕಾನ್ವಾಯ್, ಯಾವೆಲ್ಲ ಬೆಂಗಾವಲು ವಾಹನಗಳಿದ್ವೋ ಅದನ್ನು ಪತ್ತೆ ಹಚ್ಚಿದ್ರು. ಟ್ರಾಫಿಕ್ ಕ್ಯಾಮ್ರಾಗಳನ್ನು ಬಳಸಿಕೊಂಡು ಫೇಶಿಯಲ್ ರೆಕಗ್ನಿಷನ್ ಇತ್ತಲ್ಲ, ಅದನ್ನು ಕೂಡ ಪತ್ತೆ ಮಾಡ್ತಾಯಿದ್ರು. ವಾಹನದ ಒಳಗಿದ್ದಂಥ ವ್ಯಕ್ತಿ ಖಮೇನಿ ಹೌದು ಅಲ್ವೋ ಡಿಜಿಟಲ್ ಆಗಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ತಾ ಇತ್ತು. ಖಮೇನಿ ಬಾಡಿಗಾರ್ಡ್ಗಳ ವಾಹನ ಇಲ್ಲಿ ಪಾರ್ಕ್ ಆಗುತ್ತೆ ಎನ್ನುವ ಬಗ್ಗೆ ಕೂಡ ಈ ಒಂದು ಟ್ರಾಫಿಕ್ ಕ್ಯಾಮ್ರಾ ಪತ್ತೆ ಹಚ್ತಾ ಇತ್ತಲ್ಲಿ ಅಂತ. ಯಾರು ಡೌಟ್ ಬರೋಕ್ಕೆ ಸಾಧ್ಯ? ಟ್ರಾಫಿಕ್ಕು ಅಲ್ಲೊಂದು ಕ್ಯಾಮ್ರಾ ಇದೆ, ಯಾರಾದ್ರು ಸಿಗ್ನಲ್ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೇನೋ ಒಂದು ಫೈನ್ ಹಾಕ್ತಾರಪ್ಪ, ಅದಕ್ಕೆ ಟ್ರಾಫಿಕ್ ಕ್ಯಾಮ್ ಇಟ್ಟಿದ್ದಾರೆ ಅಂತ ಅಷ್ಟೇ ಗೊತ್ತಾಗ್ತಾ ಇತ್ತು. ಆದರೆ ಆ ಟ್ರಾಫಿಕ್ ಕ್ಯಾಮ್ರಾಗಳನ್ನೇ ಹ್ಯಾಕ್ ಮಾಡಿಕೊಂಡು ಆ ಟ್ರಾಫಿಕ್ ಕ್ಯಾಮ್ರಾಗಳು ಇಸ್ರೇಲ್ಗೆ ಅಥವಾ ಮೊಸಾದ್ಗೆ ವರ್ಕ್ ಮಾಡುವಂತೆ ಇವ್ರು ಸೆಟ್ ಮಾಡಿ ಇಟ್ಕೊಂಡಿದ್ರು. ಸೊ ನಂತರ ಸ್ಯಾಟಲೈಟ್ನ ಮೂಲಕವಾಗಿ ನಿಯಂತ್ರಿಸಲ್ಪಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ರು ಇವರು. ಇರಾನ್ನ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಭದ್ರತಾ ವೈಫಲ್ಯ ಅಂತ ಇದನ್ನು ಪರಿಗಣಿಸಲಾಗಿದೆ. ತನ್ನ ದೇಶದ ಕಣ್ಣಂತಿರುವ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಶತ್ರು ರಾಷ್ಟ್ರ ಬಳಸಿಕೊಂಡಿದ್ದೆ ದುರಂತ ಅಂತ ಹೇಳಲಾಗ್ತಾ ಇದೆ. ಮೊಸಾದ್ ಹಿಂದೆ ಇರಾನ್ನ ವಿಜ್ಞಾನಿಗಳನ್ನು ಹೀಗೆ ಕ್ಯಾಮ್ರಾದಲ್ಲಿ ಪತ್ತೆ ಮಾಡಿತ್ತು. ಮೊಸಾದ್ ಇನ್ನೊಂದು ಕೆಲಸ ಮಾಡಿತ್ತು. ಇರಾನ್ನ ಪ್ರಖ್ಯಾತ ಅಣುವಿಜ್ಞಾನಿ, ಆ ವಿಜ್ಞಾನಿ ಸುಮಾರು ಕೆಲಸ ಮುಗಿಸಿಕೊಂಡು 100 ಕಿಲೋಮೀಟರ್ಗೂ ಟ್ರಾವೆಲ್ ಮಾಡ್ತಾಯಿದ್ರು. ಅವರಿರ್ತಕ್ಕಂಥ ಮನೆಗೂ ಅವ್ರ ಕೆಲಸದ ಪ್ಲೇಸ್ಗೂ 100 ಕಿಲೋಮೀಟ್ರ್ ಇತ್ತು. ಈ ಥರದ ವಿಜ್ಞಾನಿ ಮೇಲೆ ಕಣ್ಣಿದೆ ಅಂತ ಕೂಡ ಇರಾನಿಗೆ ಗೊತ್ತಿದ್ದಾಗ ಇದೇ ಮೊಸಾದ್ ಏನು ಮಾಡಿತ್ತು ಅಂತ ಹೇಳಿದ್ರೆ, ಒಂದು ಯಾವುದೋ ಹಳೇ ಗಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಆಪರೇಟ್ ಆಗುವಂಥ ಮಷಿನ್ ಗನ್ ಒಂದನ್ನು ಪ್ಲೇಸ್ ಮಾಡಿ ಆ ಒಂದು ಗಾಡೀಲಿ ಇಟ್ಟುಬಿಟ್ಟಿತ್ತು. ಯಾರಿಗೂ ಯಾವುದೋ ಕೆಟ್ಟೋಗಿರೋ ಗಾಡಿ ನಿಂತಿದೆ ಅಂತ ಅಷ್ಟು ಮಾತ್ರ ಇತ್ತು. ಈ ವ್ಯಕ್ತಿ ಚಲನವಲನವನ್ನು ಗಮನಿಸಿಕೊಂಡು ದಿನ ಯಾವ ರೂಟಲ್ಲಿ ಬರ್ತಾರೆ, ಯಾವ ಜಾಗದಲ್ಲಿ ರೋಡ್ ಹಂಪ್ಗಳಿವೆ, ಆ ಹಂಪ್ ಬಂದಾಗ ಯಾವ ರೀತಿಯಲ್ಲಿ ಗಾಡಿ ಸ್ಲೋ ಆಗುತ್ತೆ, ಸ್ಲೋ ಆದಾಗ ಮಷಿನ್ ಗನ್ನಿಂದ ಏಕಕಾಲದಲ್ಲಿ ಯಾವ ರೀತಿಯಲ್ಲಿ ಗುಂಡುಗಳು ಸಿಡಿಯಬೇಕು, ಯಾವ ರೀತಿ ಆ ಸ್ಪಾಟ್ಗೆ ಮಾತ್ರ ಸಣ್ಣ ಪ್ರಮಾಣದ ಕ್ಷಿಪಣಿ ಸಿಡಿದು ಆ ಇಡೀ ಕಾರ್ ಹಾಳಾಗಬೇಕು, ಆ ಥರ ಪ್ಲ್ಯಾನ್ ಮಾಡಿಕೊಂಡು ವಿಜ್ಞಾನಿ ಕಥೆಯನ್ನು ಅದು ಮುಗಿಸಿತ್ತು. ಇಲ್ಲೂ ಕೂಡ ಅಷ್ಟೇ, ಖಮೇನಿ ಹತ್ಯೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಬಳಸಿಕೊಂಡು ಇಲ್ಲಿ ಅದು ಗ್ರೀನ್ ಸಿಗ್ನಲ್ ಬರ್ತಾ ಇದ್ದಂತೆಯೇ ಸುಮಾರು 40 ಜನ ಇರಾನ್ನ ಟಾಪ್ ಅಫಿಷಿಯಲ್ಸ್ ಈ ಬಿಲ್ಡಿಂಗಲ್ಲಿ ಬರ್ತಾ ಇದ್ದಾರೆ, ಖಮೇನಿ ಇಲ್ಲಿದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಥ್ರೂ CIA, ಥ್ರೂ ಮೊಸಾದ್ ಅದನ್ನು ಅಮೆರಿಕಾ ಆ್ಯಂಡ್ ಇಸ್ರೇಲ್ ರಿಸೀವ್ ಮಾಡಿಕೊಂಡು ಕ್ಷಿಪಣಿ ದಾಳಿಗಳನ್ನು ಮಾಡಿದಾಗ ಖಮೇನಿ ಕಥೆ ಮುಗಿದು ಹೋಗುತ್ತೆ.